ಸಾದಾ ಸೀದಾ ಒಬ್ಬ ಬಡಿಯ ಅವನ ಕೈಯಲ್ಲಿ. ಅಷ್ಟೇ ಅಲ್ಲ, ಇವತ್ತು ಸಿದ್ಧಾರೂಢರ ಮೂರ್ತಿ ನೀವು ಗದಿಗೆ ಮ್ಯಾಲ ಕುಂತಂತ ಬಿಳಿ ಕಲ್ಲಿನ ಮೃಚ್ಛಿಲಾ ಮೂರ್ತಿ ನೀವು ನೋಡ್ತೀರಿ. ಆ ಮೂರ್ತಿ ಕೆತ್ತಿದವ ಕಾಳಪ್ಪ ಬಡಿಗೇರು. ಆ ಮೂರ್ತಿ ಕೆತ್ತಬೇಕಾದ್ರೆ ಒಂದು ಪವಾಡ ಆಯ್ತು. ಅಪ್ಪವ್ರಿಗೆ ವಯಸ್ಸಾಯ್ತು. ಅವ್ರು ಇರೋದ್ರೊಳಗನ ಅವರಂತಲೇ ಒಂದು ಮೂರ್ತಿ ಮಾಡಿಸ್ಬೇಕು ಅಂತ ಇಟಲಿ ದೇಶದಿಂದ ಕಲ್ಲು ತರಿಸ್ತಾರ. ಇಟಾಲಿಯನ್ ಮಾರ್ಬಲ್ ಅಂದ್ರ ಪ್ರಖ್ಯಾತಿ ಜಗತ್ನ್ಯಾಗ. ಅದು ಬಹಳ ಮೃದು ಕಲ್ಲು, ಬೆಣ್ಣಿದ್ದಂಗ. ಹೆಂಗ ಕೆತ್ತೀವಿ ಹಂಗ ಆಕಾರ ಆಕತಿ, ಸ್ಮೂತ್ ಬಾಳ. ಅದಕ್ಕ ವಿಪರೀತ ಖರ್ಚು ಮಾಡಿ ಹುಬ್ಬಳ್ಳಿ ಹಿರಿಯಾರ ಇಟಲಿಯಿಂದ ಹಡಗಿನೊಳಗ ಕಲ್ಲು ತರಿಸ್ತಾರ. ಅದೇ ಒಂದು ಕಲ್ಲನ್ನ ಎರಡು ಭಾಗ ಮಾಡಿ, ಒಂದು ಭಾಗದೊಳಗೆ ಸಿದ್ಧಾರೂಢರ ಮೂರ್ತಿ, ಇನ್ನೊಂದು ಭಾಗದೊಳಗೆ ಶಿರಡಿ ಬಾಬಾನ ಮೂರ್ತಿ ಆಗಿದ್ದು ಏಕಶಿಲೆ. ಅದು ಎರಡು ಒಂದೇ ಕಲ್ಲದು ಇರ್ಲಿ. ಆ ಕಲ್ಲಿನ ಮೂರ್ತಿ ಮಾಡೋರು ಬೇಕಲ್ಲ. ಆಗಿನ ಕಾಲಕ್ಕೆ ಇಡೀ ಭಾರತದೊಳಗೆ ಪ್ರಸಿದ್ಧನಾಗಿರುವಂತ ಒಬ್ಬ ಕಲಾಕಾರ ಮುಂಬೈದೊಳಗಿದ್ದ. ಅವನು ಕರೆಸಿದ್ರು. ಅವನಂದ, ಇದಕ್ಕೆ ನನ್ನ ಚಾರ್ಜ್ 5,000 ರೂಪಾಯಿ. ಆಗಿನ ಕಾಲದ 5,000 ರೂಪಾಯಿ, ಈಗಿನ 5,000 ಅಲ್ಲ. ಅವಾಗ ಆ ಕಿಮ್ಮತ್ತು ಕೇಳಿ ಎಲ್ಲರಿಗೂ ಬೆವರ ಬಿಡುತ್ತು. ಯಪ್ಪ, ನಮ್ದೇನ್ ದೊಡ್ಡ ಮಠ ಅಲ್ಲ, ಅಟ್ಟ ಒಂದಿಟ್ಟು ನಿಂದು ಸೇವಾ ಮುಟ್ಲಿ, ಒಂದಿಟ್ಟು ಕಮ್ಮಿ ಮಾಡು ಅಂದ್ರು. ಅವನು ಒಪ್ಪಲಿಲ್ಲ. ಸಿದ್ಧಾರೂಢಪ್ಪ ಹೇಳಿದ್ರೆ ಕಮ್ಮಿ ಮಾಡಬಹುದಂತ ಅಜ್ಜನ ಕಡೆ ಕರ್ಕೊಂಡ್ ಬಂದ್ರು. ಅಜ್ಜನು ಹೇಳಿದ್ರು, ನೋಡಪ್ಪ, ಇದು ಗುರುಸೇವಾ ಅಂತ ಮಾಡು, ನಮ್ದೇನ ಸಂಸ್ಥಾನ ಮಠ ಅಲ್ಲ. ಜೋಳಿಗಿದ ಭಿಕ್ಷಾ ಬಂದಾಗ ನಮ್ಮ ಮಠ ತುಂಬವ, ಇಷ್ಟು ದುಡ್ಡು ನೀನು ಬೇಡ, ನಿನಗೆ ಗುರುನಾಥನ ಆಶೀರ್ವಾದ ಇರ್ತೈತಿ, ಸ್ವಲ್ಪ ಕಮ್ಮಿ ಮಾಡಂದ. ಸಿದ್ಧಾರೂಢಪ್ಪವ್ರು ಅಂತ ಅಂದಂತ ಮಾತಿಗೆ ಸಹಿತ ಅವನ ಕಿಮ್ಮತ್ ಕೊಡ್ಲಿಲ್ಲ. ಮೂರ್ಖ ಮನುಷ್ಯ. ಮಹಾತ್ಮರ ಮಾತಿಗೆ ಬೆಲೆ ಕೊಡ್ಲಿಲ್ಲ. ಹಾಕಿದ ಗೆರಿ ತೆಗಿಲಿಲ್ಲವ. ನನಗೆ 1 ರೂಪಾಯಿ ಕಮ್ಮಿ ಆದ್ರೂ ನಾ ಕೆಲಸ ಮಾಡೋದಂದ. ಸಿದ್ಧಾರೂಢಪ್ಪವ್ರು ಅಂದ್ರು, ಅಪ್ಪ, ಇವ್ರನ್ನ ವಾಪಸ್ ಕಳಿಸಿ ಬಿಡ್ರಿ. ಜನ ಮತ್ತ ಅವ್ರನ್ನ ಮರಿ ಮಾಡಿ ಮಾತಾಡ್ತಾರ ಅಜ್ಜನ ಮುಂದ. ಅಪ್ಪ, ಹಂಗ ಮಾಡಬೇಡ್ರಿ, ಅದ್ ಬೇಕಾದ ಖರ್ಚು ಬರ್ಲಿ, ಹೆಂಗಾರ ಕಷ್ಟಪಟ್ಟು ನಾವು ಕೂಡಿಸಿ ಕೊಡ್ತೀವ್ರಿ. ಇವನಂತ ಕಲಾವಿದ ಇಲ್ಲ, ಇವನ್ ಕಡೆ ಮಾಡಿಸೋನ್ರಿ ಅಂತ. ಇಲ್ಲೋ, ಅವನ್ ಮಾಡಕ್ ದುಡ್ಡಿನ ಸಮಸ್ಯೆಯಿಂದ ನಾ ಹೇಳಕತ್ತೀನಿ. ಅವನಿಗೆ ಅಹಂಕಾರ ಐತಿ. ನಾನು ದೊಡ್ಡ ಕಲಾವಿದ ಅನ್ನೋದು ನೆತ್ತಿಗೆ ಏರೈತಿ. ನಮ್ಮ ಮಾತಿಗೆ ಸಹಿತ ಕಿಮ್ಮತ್ ಕೊಟ್ಟಿಲ್ಲ. ನಾನು ಅನ್ನೋದು ಇರುವಂತ ಇವನಿಗೆ ನಮ್ಮ ಮೂರ್ತಿ ಮಾಡಕ್ ಸಾಧ್ಯ ಇಲ್ಲ. ನೀವು 5 ಬಿಟ್ಟು 10,000 ಕೊಟ್ರು ನಮ್ಮ ಮೂರ್ತಿ ಇವ್ ಕೆಡಿಸ್ತಾನ. ಇವನಿಗೆ ಪಕ್ಕ ಮಾಡಕ್ ಬರಲ್ಲ, ಇವ್ನು ಕಳಿಸಿ ಬಿಡ್ರಿ ಅಂದ್ರು. ಅಪ್ಪನ ಮುಂದೆ ಮಾತಾಡಕ್ ಸಾಧ್ಯ ಇಲ್ಲ. ಆಯ್ತು, ಅವ್ರ ಅಪ್ಪಣೆ ಅಂತ ಒಂದು ದುಡ್ಡು ಕೊಟ್ಟು ಕಳಿಸಿದ್ರು. ಅವನು ಎಲ್ಲರಿಗೂ ಚಿಂತೆ, ಇನ್ನು ಯಾರನ್ನು ಹುಡುಕಬೇಕು. ಮರುದಿವಸದ ಅಮಾವಾಸ್ಯೆ, ಪ್ರತಿ ಅಮಾವಾಸ್ಯೆಗೆ ಭಕ್ತರು ಬರ್ತಿದ್ರು ಅಜ್ಜನ ದರ್ಶನಕ್ಕೆ. ಹಿಂಗ್ ಪಾಳೆ ಹತ್ತಿತ್ತು. ಆ ಪಾಳೆದಾಗ ಒಬ್ಬ ಹರ್ಕ ಕೋಟ್ ಹಾಕೊಂಡ ಅಗ್ನಿ ಹಳ್ಳಿಗಾಡು ಗುಡ್ಡಿಗಾಡು ಬಡಿಗ್ಯಾರ ಮನುಷ್ಯ, ಇವ ಕಾಳಪ್ಪ ಮಿಶ್ರಿ ಕೊಟ್ಯಾವ ಬಂದ. ಒಂದ್ ತೆಂಗಿನಕಾಯಿ ತಗೊಂಡ್ಬಂದಿದ್ದವ ಅಜ್ಜನ ಕೈಯಿಂದ ಆಶೀರ್ವಾದ ಮಾಡಿಸ್ಕೋಬೇಕಂತ. ಅದನ್ನ ಕಾಯಿ ಮುಂದೆ ಚಾಚಿದ. ಸಿದ್ಧಾರೂಢರ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿಕೊಟ್ರು. ಅವನ್ ದಿಟ್ಟಿಸಿ ನೋಡಿದ್ರು. ಅವನ ಮುಖದ ಮ್ಯಾಲ ಬೋಳೆತನ ಕಾಣಿಸ್ತಿತ್ತು, ಮುಗ್ಧತನ ಎದ್ದು ಕಾಣ್ತಿತ್ತು. ನೀನು ಯಾರು ಅಂತ ಕೇಳಿದ್ರು. ಯಪ್ಪ, ನಾನು ಕಾಳಪ್ಪ ಅಂತ ಹೇಳ್ರಿಪ್ಪ, ಬಿಶ್ವಿ ಕೊಟ್ಯಾವ. ನೀ ಏನ್ ಕೆಲಸ ಮಾಡ್ತಿ? ಅಪ್ಪ, ನಾ ಬಡಿಗೆತನ ಮಾಡ್ತೀನಿ. ಬಡಿಗೆತನ ಅಂದ್ರೆ ಕೆತ್ತೋದ ಹೋದಲ್ಲ? ಹೌದ್ರಿಪ್ಪ, ಕೆತ್ತೋದ್ರಿ. ನಮ್ದು ಒಂದು ಕಲ್ಲಿಂದ ಮೂರ್ತಿ ಮಾಡ್ಬೇಕಾಗಿತ್ತು ಕಾಳಪ್ಪ, ನೀ ಮಾಡ್ತೀಯನ ಅಂತ ಕೇಳಿದ್ರು. ಅದ್ ಮೊದಲಾಗಿ ಹಿರಿಯರು ಕಾವ್ಯ ಇವೇನೋ ಬಳಿಗಾಡಿ ಮನುಷ್ಯ, ಇವನು ಯಾ ಮೂರ್ತಿ ಬಡಿಗ್ಯಾರ ಅಂತ. ಅವನಂದ, ಯಪ್ಪ, ನಾನು ಕಲ್ಲಿಂದ ಕೆತ್ತಂಗಿಲ್ರಿ, ನಾ ಕಟ್ಟಿಗೆ ಕೆತ್ತಾವ. ಕೆತ್ತೋದಪ್ಪ, ಕಟ್ಟಿಗೆ ಕಲ್ಲೇನು ಯಾರು ಕೆತ್ತಾವಲ್ಲ, ಹೀನ ಮಾಡ್ಬೇಕಂತ ನಮ್ಮ ಮನಸ್ಸನ್ನಾಗತ್ತೈತಪ್ಪ. ನಿನ್ನ ಕಡೆಯಿಂದ ಅಕ್ಕತ್ತಂತ ನಮಗ ಅನ್ಸಾಕತ್ತೈತಿ. ನೀನ ಮಾಡ್ಬೇಕು ನಮ್ಮ ಕಲ್ಲಿನ ಮೂರ್ತಿ ಅಂತ ಸಿದ್ಧಾರೂಢರು ಒತ್ತೆ ಅಂದ್ರು. ಅವಂದ, ಆಯ್ಪ, ಮೂರ್ತಿ ಮಾಡಕ್ ಕಲಾವಿದರು ಬೇಕ, ನಾನು ಸಾದಾ ಬಡಿಗೆ ಅಂತವಂದ್ರ
ಮನೆ ಮ್ಯಾಲ ಹಂಚ್ ಹಾಕಕ್ಕ ಆ ಕಟ್ಟಿಗೆ ಏನಂತಾರಲ್ಲ ಮಡಗಿ ಅವ್ರ ಕೆತ್ತದ ನೇಗಲ ಕುಡ ಕುಂಟಿ ಕೂರ್ಗಿ ಇಂಥದ್ದು ಮಾಡುವಂತ ಸಾದಾ ಬಡಿಗಾರಪ್ಪ, ಕುಶಲ ಕೆಲಸಗಾರ ನಾನಲ್ಲ. ಸಿದ್ಧಾರೂಢರು ಇಲ್ಲೋ ನಮ್ಮ ಮನಸ್ಸು ಹೇಳಕತ್ತೈತಿ, ಇದು ನಿನ್ನೇನು ಸಾಧ್ಯತೈತಿ, ನಮ್ಮ ಮೂರ್ತಿ ನೀನ ಕೆತ್ತಬೇಕಂತ ಅವ್ನಿಗೆ ಬಹಳ ಒತ್ತಾಯ ಮಾಡಿದ್ರು. ಅವಾಗ ಅವಂದ, ಯಪ್ಪ ನಾನು ಕೆತ್ತತೀನಿ, ಆದ್ರ ಸ್ವತಃ ನನಗ ಕೆತ್ತಾಕ ಬರೋಂಗಿಲ್ಲ. ನೀ ಇಟ್ಟು ಹೇಳಕತ್ತಿ ಅಂದ್ರೆ ನಾ ಮಾಡ್ತೀನಿ, ಆದರೆ ನೀನೇ ನನ್ನ ಮೈಯಾಗ ಹೋಗಬೇಕ, ನೀನ ನನ್ನ ಮನಸ್ಸಿನಾಗ ನನ್ನ ಬುದ್ಧಿಯಾಗ ಎಲ್ಲ ನೀನ ಕುಂತ ನಿನ್ನ ಕೆಲಸ ನೀ ಮಾಡಿಕೊಂಡ್ರದ ಆಕತ್ಯಪ್ಪ. ನಾ ಕೆತ್ತತೇನೆ ಅನ್ನೋದು ಸುಳ್ಳು, ನೀನು ನನ್ನ ಮೈಯಾಗ ಹೋಗ್ತಿರೋ ಕೆಲಸ ಆಕತಿ ಅಂದ. ಅವಾಗ ಸಿದ್ಧಾರೂಢರು ಎದ್ದವನ್ ತಪ್ಪಿಕೊಂಡ್ರು. ನನಗೆ ಈ ಮಾತು ಬೇಕಾಗಿತ್ತು, ನಾ ಮಾಡ್ತೀನಿ ಅನ್ನೋ ಅಹಂಕಾರಿಗಳಿಗೆ ನಮ್ಮ ಕೆಲಸ ಆಗೋಲ್ಲ, ನೀನು ಹೊಕ್ಕ ಮಾಡಿದ್ರಾಕತ್ತೆ ಅಂದಿಲ್ಲ. ಈ ಮಾತು ನನಗೆ ಬೇಕಾಗಿತ್ತು. ಕಾಳೆ ನಿನಗ ಅಪ್ಪಣಿ, ನಾಳೆಗೇನ ನೀನು ಬರ್ಬೇಕು, ಆ ಮೂರ್ತಿ ಮುಗಿಯೋತನ ನೀ ಮನೆಗೆ ಹೋಗೋದಿಲ್ಲ, ನೀ ಮಾಡಬೇಕು ಅಂದ್ರು. ಬಾಳ ಶಾಣೆ ಇದು ಕಾಳಪ್ಪ. ಅಪ್ಪ ನಿನ್ನ ಕಂಡೀಷನ್ನಿಗೆ ನಾವು ಒಪ್ಕೊಂತೀನಿ, ನನ್ನ ಕಂಡೀಷನ್ನಿಗೆ ನೀವು ಒಪ್ಕೋಬೇಕು. ಏನ್ ಹೇಳು? ಗುರುವಿನ ಕಂಡೀಷನ್ ಹಾಕ್ತಾನ, ನೋಡಪ್ಪ ನಾನು ಮೂರ್ತಿ ಮುಗಿಯೋತನ ಮನೆಗೆ ಹೋಗೋದಿಲ್ಲ, ನೀನ ಮೂರ್ತಿ ಮುಗಿಯೋತನ ನಾನು ಮುಂದೆ ನೀ ಕುಂದಿರ್ಬೇಕು. ನೋಡ, ನಾನು ತೋದ ಅರಬ್ಯಾಗ ಕೆರೆಯಾಗ ಮುಳುಗಿ ತೋದ ಅರಬ್ಯಾಗ ಒಂದು ಮೂರ್ತಿ ಕಟ್ಟಿಯಾವ, ನನ್ನ ಮೈನಾಲಿನ ಅರಿವಿ ಒಣಗುತ್ತ ಅವತ್ತು ಮೂರ್ತಿ ಕಟ್ಟಿಯೋದು ಬಂದು, ಅದ ಅರಿವಿ ಒಣಗೋತನ ಅಟ್ಟನಿನ ಮೂರ್ತಿ ಮಡಿಲೇ ಕೆತ್ತವ ನಾನು. ಅದು ಅಲ್ಲಿ ತನ ನೀನು ನಾನು ಮುಂದೆ ಕುಂದಿರ್ಬೇಕು, ನೀನು ನೋಡ್ಕೊಂತ ನಾ ಕೆತ್ತಾವ, ಫೋಟೋ ಹಿಡ್ಕೊಂಡ್ ಕೆತ್ತಂದ್ರೆ ನಂಗೆ ಒಪ್ಪಿಗಿಲ್ಲ. ನೀನ ಕುಂದಿರ್ಬೇಕು ಸಾಕ್ಷಾತ್. ಹೆಂಗ್ ಕುಂದಿರ್ಬೇಕು? ಸಿದ್ಧಾಸನ ಹಾಕೊಂಡ್ ಕುಂದಿರ್ಬೇಕು, ಮೈ ಮ್ಯಾಲ ಅರಿವಿ ಇರಬಾರ್ದು, ಹಂಗ ಬರೇ ಮೈಲೆ ಕುಂದಿರ್ಬೇಕು ನೀವು. ಆಯ್ತಪ್ಪ ನೋಡು, ಕುಂತಿ ಅಂದ್ರ ದೇವ್ರು ಕುಂತಂಗ್ ಕುಂದಿರ್ಬೇಕು. ಅವ್ರ ಕಂಡೀಷನ್ ಹಾಕಕ್ಕೆ ಅತ್ಲ ನೋಡಿದ್ನಿ, ಅವ್ರ ಮಾತಾಡ್ಸಿದ್ನೆ, ಇವ್ರ ಕಡೆ ಹಿಂಗ್ ಕುಂದ್ರ ಹಿಂಗ ಕುಂದಿರ್ಬೇಕು. ಆಯ್ತು ಕಾಳಪ್ಪ, ಜಗತ್ತು ಯಾರ ಮಾತು ಕೇಳ್ತೈತೆ ಅಂತ ಪರಮಾತ್ಮಗ ಇವನ್ ಮಾತು ಕೇಳೋ ಪರಿಸ್ಥಿತಿ ಬಂತು. ಆಯ್ತು ಕಾಳಪ್ಪ, ನೀ ಹೇಳ್ದಂಗ ನಾ ಕುಂದಿರ್ತೀನಿ ಅಂದ್ರು. ಅಪ್ಪ ಕುಂತ ಅವನು ಕಣ್ತುಂಬ ನೋಡ್ತಿದ್ದ, ಮನುಷ್ಯನಾಗ ಮೂಡಿಸುವಂತಿದ್ದ, ಕೈಯಾಗ ಕೆತ್ತತಿದ್ದ, ಕೆತ್ತೋದ್ಕಿಂತ ಮೊದಲು ಬೆಳ್ಕೊಂತಿದ್ದ. ಅಜ್ಜ ನಿಂದ ಕಾರ್ಯ ನೀನೇ ನನ್ನ ಮೈಯಾಗ ಹೋಗಿ ಮಾಡ್ಬೇಕಪ್ಪ, ಇದು ನನ್ನಿಂದ ಆಗೋದಿಲ್ಲ, ನೀನ ಮಾಡ್ಬೇಕಂತ ಹೃದಯ ತುಂಬಿ ಪ್ರಾರ್ಥನೆ ಮಾಡಿ ಕೆತ್ತಿದ ಕೆಲವೇ ದಿನದೊಳಗ ಅದ್ಭುತವಾದ ಸಿದ್ಧಾರೂಢ ಮೂರ್ತಿ ತಯಾರಾಯ್ತು. ಎಷ್ಟು ಅಪರೂಪ ಅಂದ್ರ ನರ ನಾಡಿಗಳು ಸಹಿತ, ಎಲುಬು ಮೂಳೆಗಳು ಸಹಿತ ಹೆಂಗ ಸಿದ್ಧಾರೂಢರು ಇದ್ರು, ಒಂದು ನೂಲು ಸಹಿತ ಪರ್ಕ್ ಆಗದಂಗ, ಒಂದು ನೂಲು ಅಳತಿ ತಪ್ಪದಂಗ ಸಾಕ್ಷಾತ್ ಅಜ್ಜಿ ಕುಂತ ನನಗೆ. ಇವತ್ತು ನೀವು ನೋಡ್ತೀರಿ ಹುಬ್ಬಳ್ಳಿಗೆ ಹೋದಾಗ ಆ ಮುಖದ ಮೇಲಿನ ಕಳ, ಅದು ಮೂರ್ತಿ ಅನಿಸಂಗಿಲ್ಲ, ನಿಜವಾದ ಭಾವುಕರಿಗೆ ಸಾಕ್ಷಾತ್ ಅಜ್ಜ ಕುಂತಾನ. ಅವನು ಎಂದೂ ಕಲ್ಲು ಹಿಡಿದು ಕೆತ್ತಿದವಲ್ಲ, ಅವನೇನು ಕುಶಲ ಕರ್ಮಿ ಅಲ್ಲ. ಆದ್ರ ಗುರು ಕೃಪಾ ಆದ್ರ ಒಬ್ಬ ಮೂರ್ಖ ಹೋಗಿ ಬುದ್ಧಿವಂತ ಅನ್ನೋದಕ್ಕೆ ಇದೇ ಸಾಕ್ಷಿ. ಅದ್ಭುತವಾದ ನರನಾಡಿಗಳು. ಬಹಳ ಮಂದಿಗೆ ನಿಮಗ ಪೂರ್ತಿ ಮೂರ್ತಿ ದರ್ಶನ ಮಾಡೋ ಭಾಗ್ಯ ಬಹಳ ಮಂದಿಗೆ ಸಿಗೋಲ್ಲ. ಯಾಕಂದ್ರೆ ಎಲ್ಲ ಅರಿವಿ ಹಾಕಿ ಮುಚ್ಚಿಬಿಟ್ಟಿರ್ತಾರ, ಮುಖ ಅಡ್ಡ ಕಾಣಂಗ ಮಾಡ್ತಾರ. ಎಲ್ಲೋ ಒಮ್ಮೊಮ್ಮೆ ಅದು ನೋಡಾಕ್ ಸಿಗ್ತೈತೆ. ಅವ್ರು ಬರೇ ಮೈಯಾಗಿರೋ ಮೂರ್ತಿ ಇಷ್ಟು ಅಪರೂಪ ಐತ್ರಿ. ಹಿಂಗ ಕಣ್ಣು ಮುಚ್ಚಿಕೊಂಡು ಅವ್ರ ಬೆನ್ನ ಮ್ಯಾಲ ಹೊಟ್ಟೆ ಮ್ಯಾಲ ಕೈಯಾಡಿಸಿದ್ವಿ ಅಂದ್ರ ನಮಗ್ ಮೂರ್ತಿ ಮುಟ್ಟಕತಿ ಅನ್ಸಂಗಿಲ್ಲ. ಸಾಕ್ಷಾತ್ ಅಜ್ಜ ಕುಂತನಪ್ಪ ಅನ್ನಬೇಕು. ಅಷ್ಟು ನರನಾಡಿಗಳು ಮುಟ್ಟಿದ ಮೈ ಜುಮ್ ಅನ್ನಬೇಕು, ಅಷ್ಟು ಚಂದ ಮೂರ್ತಿ. ಹಂಗ 3,500 ಮಠ ಅದಾವ ಕರ್ನಾಟಕದಾಗ. ಹಂಗ ಮೂರ್ತಿ ಎಲ್ಲೂ ಆಗಿಲ್ಲ, ಆಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರ ಅದನ್ನ ಅಜ್ಜನೇ ಅವನ ಮೈಯಾಗ ಹೋಗಿ ಮಾಡ್ಕೊಂಡಾನ. ಇಲ್ಲಿ ಅದ ಕಾಳಪ್ಪ ಅಲ್ಲಿಂದ ಮುಂದೆ ಅಜ್ಜನ ಕಟ್ಟ ಬಗ್ತಾದ, ಮಠದಾಗೆ ಬಿಡ್ದ. ಕೈಲಾಸ ಮಂಟಪದ ಪ್ಲಾನ್ ಮಾಡಿದೆ ಮಮ್ಮ. ಆ ಮಂಟಪ ಕಟ್ಟಡ ಅರ್ಧ ಆಗಿತ್ತು, ಇನ್ನೊಂದು ಅರ್ಧ ಬಾಕಿ ಇತ್ತು. ಆ ವೇಳೆ ಪ್ಲೇಗ್ ಹೇಳಿದ್ವಲ್ಲ, ಪ್ಲೇಗ್ ರೋಗ ಹಬ್ಬಿತ್ತು. ಅದು ಕಾಳಪ್ಪು ಬಂದು ಅಟ್ಯಾಕ್ ಆದ. ಅವನ ಗಡ್ಡಿ ಪ್ಲೇಗ್ ಗಡ್ಡಿ ಒಡೆದ
ಇಷ್ಟು ಸಂಕಟಕ್ಕೆ ಉಳ್ಯಾಡಿ ಅಳತಿದ್ದಂದ್ರ ಅವನ ಸಾವಿರ ಸಂಕಟಕ್ಕ ಕೈಲಾಸ ಮಂಟಪದ ಅಂಗಳ ಸಾಲವಲ್ದವಂಗ. ಸಿದ್ಧಾರೂಢಪ್ಪರು ಶಾಸ್ತ್ರ ಹೇಳಾಕತ್ತಿದ್ರು, ಶಾಸ್ತ್ರ ಬಂದ್ ಮಾಡಿದ್ರು. ಅಪ್ಪ ಬರ್ರಿ ಎಲ್ಲರೂ ಹೋಗೋಣ, ನಮ್ ಕಾಯ ಅಂಟಾನ ಅವನ್ ಕಳಿಸ್ಬರೋನ್ ಬರ್ರಿ ಅಂತ ಅಲ್ಲಿ ಅವನ ಸಾವಿನ ಸೂಚನೆ ಇಲ್ಲೇ ಸಿದ್ಧಾರೂಢರು ಹೇಳಿದ್ರು. ಎಲ್ಲ ಭಕ್ತರು ಕರ್ಕೊಂಡು ಬಂದ್ರು. ಅವನು ಉಳ್ಳಾಡ್ತಿದ್ದ ಅಪ್ಪನ್ ನೋಡಿ ಸಮಾಧಾನ ಆಯ್ತು. ಸಿದ್ಧಾರೂಢರಿಗೆ ಮರುಕ ಬಂತು. ಕಾಯ ನಿನ್ನ ಬದುಕಿನ ಸೂರ್ಯ ಮುಳುಗಿದ್ನಲ್ಲೋ ಅಂದ್ರು ಸಿದ್ಧಾರೂಢರು. ಅಂದ್ರ ಹೊತ್ತಿಗೆ ಅವನ ಆಯುಷ್ ಮುಗಿದಿತ್ತು. ಅವಂದ, ಯಪ್ಪ ನನ್ನ ಬಾಳಿನ ಸೂರ್ಯ ನನ್ನ ಮುಂದೆ ಕಣ್ಣು ಮುಂದೆ ನಿಂತಾನ, ಅದ ಹೆಂಗ ಮುಳುಗುತ್ತೇನೆ ನಾನು ಅಂದವ. ಅವನು ಬಹಳ ಶಾಣೆ ಇದ್ದ. ಅವಾಗ ಮಗಳಾಗಿದ್ದ ಕಬೀರದಾಸರು ಅಂದ್ರು, ಯಪ್ಪ ಇಂಥ ಕಲಾವಿದ ಇವನ ಮ್ಯಾಲ ಕೈಲಾಸ ಮಂಟಪ ನಿಂತತಿ, ಇವ ಸತ್ ಅಂದ್ರೆ ಇದನ್ನು ಪೂರ್ಣ ಮಾಡುವರು ಯಾರು? ಅವಾಗ ಸಿದ್ಧಾರೂಢರು ಅಂದ್ರು, ಆ ವಿಶ್ವಕರ್ಮನೇ ಬರ್ಬೇಕತ್ತಪ್ಪ ಅಂದ್ರು. ಅಪ್ಪ ಹಂಗ ಮಾಡಬೇಡ, ಅವನಿಗೆ ಉಳಿಸ್ಕೊಡು. ಸಿದ್ಧಾರೂಢರು ಅಂದ್ರು, ನೋಡಪ್ಪ ವಿಧಿಯ ವಿರುದ್ಧವಾಗಿ ನಾವು ಹೋಗಬಾರದು. ಅವನ ಆಯುಷ್ಯ ಮುಗಿದತ್ತಪ್ಪ, ಅದನ್ನ ನಾವು ಬಾರದು ಬಪ್ಪದು ತಪ್ಪದು. ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಹಿಂದೆ ಬಪ್ಪುದು ನಮಗೆ ಈಗಲೇ ಬರಲಿ, ಅದಕ್ಕೆ ಯಾರು ಅಂಜುತ್ತಾರ ಅಂತ ಶರಣರು ಹೇಳಕ್. ನಿಜವಾದ ಭಕ್ತರು ಸಾವಿಗೆ ಅಂಜೋದಿಲ್ಲಪ್ಪ ಅಂತ ಸಿದ್ಧಾರೂಢರು ಅವನಿಗೆ ತಿಳಿಸಿ ಹೇಳಿದ್ರ. ಕಬೀರದಾಸರು ಅಂದ್ರು, ನೋಡಪ್ಪ ಅಂತಿಂತವ್ರು ಯಾರೋ ಸತ್ರ ಸಾಯಿದೆ ಅಂತೀವಿ, ಇಂಥವ್ರು ಇರ್ಬೇಕಪ್ಪ, ಅವನಿನ್ನೂ ಅರ್ಧ ಕೆಲಸ ಉಳ್ದೈತಿ. ನೀ ಏನಂದೆ, ಹಣೆ ಬರೋ ಬದ್ಲಿ ಮಾಡಕ್ ಬರೋಂಗಿಲ್ಲ, ಅವನ ಆಯಸ್ ಮುಗಿದೈತಿ. ಹೌದಾ? ಆಯ್ತು ಅಜ್ಜ, ನಮ್ಮ ಆಯಸ್ ಅವನಿಗೆ ಕೊಡ್ತೀವಿ, ನಾವೆಲ್ಲ ಭಕ್ತರು ಕೂಡ ನಮ್ಮ ಆಯಸ್ ಅವನಿಗೆ ಕೊಡ್ತೀವಿ. ನಿನಗ ಆ ಶಕ್ತಿ ಐತಿ, ನಮ್ದು ತಗೋ ಅವನಿಗೆ ಹಾಕ. ಅಪ್ಪ ನಂದ 5 ವರ್ಷ ಆಯಸ್ ತಗೊಂಡ ಬಿಡು ಅಂದ್ರು ಕಬೀರದಾಸ. ಈಗ ಹೆಂಗ ಇವರು ಕಂಟನ್ ಕೈಲಾಸ ಮಂಟಪ ಕಟ್ಟಕತ್ತೇವ್ರಿ, ಯಾರ್ಯಾರು ಕಾಣಿಕೆ ಕೊಡ್ತೀರಿ ಅಂದ್ರ ನಮ್ದೊಂದು 10,000 ತಗೊಳ್ರಿ, ನಮ್ದೊಂದು 5,000 ತಗೊಳ್ರಿ. ನಾವ್ ಹೆಂಗ ದುಡ್ಡು ಹೇಳ್ತೇವೆ ಹಂಗಲ್ಲಿ ಕೂಡಿದಂತ ಶಿಷ್ಯರ, ಅಪ್ಪ ನಂದು 1 ವರ್ಷ ತಗೋ, ನಂದೊಂದು 6 ತಿಂಗಳು ತಗೋ, ನಂದು 1 ತಿಂಗಳು ತಗೋ, ಹಿಂಗ ಎಲ್ಲರ ಆಯಸ್ಸು ಕೂಡಿಸಿ ನಾಡಿದ್ರ ಲೆಕ್ಕ ಮಾಡಿದ್ರ 32 ವರ್ಷ ಆಯಸ್ಸು ಜಮಾ ಆಗ್ತದೆ. ಎಲ್ಲರೂ ಕೂಡಿ ಅಪ್ಪನ ಪಾದಕ್ಕೆ ನಮಸ್ಕಾರ ಮಾಡಿ ಪಾದಕ್ಕೆ ನೀರು ಬಿಟ್ರು. ಸಿದ್ಧಾರೂಢಪ್ಪರು ಆಗಲಿ ಶಿವನಿಚ್ಛೆ ಅಂತ ಅವರ ಆಯಸ್ಸು ತಗೊಂಡ್ರು. ಅಷ್ಟೊತ್ತಿಗೆ ಕಾಳಪ್ಪನ ಆಯಸ್ಸು ಮುಗಿದಿತ್ತು, ಅವನು ತೀರ್ಕೊಂಡ. ಅವನು ಸತ್ತಿದ್ದ. ಸತ್ತ ಬಳಿಕ ಅವನ ದೇಹದ ಅಂತಿಮ ಸಂಸ್ಕಾರ ಮಾಡ್ಬೇಕಾದ್ರೆ ಏನೇನು ಪದ್ಧತಿ ಅವನ್ನೆಲ್ಲ ಮಾಡಿದ್ರು. ಅವು ಇರ್ತಾವಲ್ಲ, ಪೂಜಾ ಮಾಡೋದು, ಮಗಳಾಗ ಹೆಂಡತಿ ಕರೆದ ಅಕ್ಕಿ ಮುತ್ತೈದೆ ಮಾಡಿ ಪನಿ ಪೂಜೆ ಮಾಡಿ ಎಲ್ಲ ಮಾಡಿ ಸಿದ್ಧಾರೂಢಪ್ಪ ಅವ್ರ ಪಾದದ ಮೇಲೆ ತಲೆ ಮೇಲೆ ಪಾದ ಇಟ್ಟು ಅವನಿಗೆ ಆಶೀರ್ವಾದ ಮಾಡಿ ಕೊನೆಗೆ ಜೀವಂತೂ ಹೋಗಿತ್ತು. ಹೋದ ವೇಳೆಗಳು ನಡೆದ ಪವಾಡ. ಅವರೆಲ್ಲರ 32 ವರ್ಷ ಆಯಸ್ಸನ್ನ ಆ ಏನ್ ತೀರ್ಥ ಬಿಟ್ಟು ಪಾದದ ಮೇಲೆ ಬಿಟ್ಟಿದ್ರ ಅರ್ಘ್ಯ, ಆ ಅರ್ಘ್ಯದ ನೀರನ್ನು ತಗೊಂಡು ಸಿದ್ಧಾರೂಢಪ್ಪ ಅವರು ಆ ಸತ್ತವನ್ ತಲೆ ಮೇಲೆ ಸುರಿದ್ರು. ಸುರದ ಮರುಕ್ಷಣದ ಸತ್ತ ಬಡಿಗೆರ ಕಾಳಪ್ಪ ಎದ್ದು ಕೊಂತ. ಆರಾಮಾಗಿ ಯಾವುದೋ ಯುಗದಾಗ ನಡೆದಲ್ಲ, ಹೀಗೆ 100, 115, 120 ವರ್ಷದ ಹಿಂದ ನಡೆದ ಘಟನಾ ಇದು. ಇದನ್ನೆಲ್ಲರೂ ಕಣ್ಣಾರೆ ಕಂಡ ಘಟನ. ಸತ್ತ ಕಾಳಪ್ಪ ಪುನಃ ಬದುಕಿದ. ಆ ಅರ್ಧಂಬರ್ಧಾದಂತ ಇಡೀ ಕೈಲಾಸ ಮಂಟಪವನ್ನು ಪೂರ್ತಿ ಮಾಡಿದ. ಅಪ್ಪ ಒಲ್ಲದ ಅಂದ್ರ ಅರ್ಧಕ್ಕೆ ಬಂದದ್ದು ಅರ್ಧಕ್ಕನೇ ಹೋಗ್ತತಿ. ಅಪಮೃತ್ಯುಗಳು ತಪ್ಪು ಹೋಗ್ತವ. ಕಾಲ ಕರ್ಮ ಮಾಯೆಯಂ ಗೆಲ್ಲಬಹುದು ವಿಶಾಲಮತಿಗಳು ಶಿವಭಕ್ತಿಯುಕ್ತರಾಗಿರೆ. ಅಜ್ಜನ ಭಕ್ತಿ ಮಾಡಿದ್ರೆ ಕಾಲ ಅಂದ್ರೆ ಯಮನ ಗೆಲ್ಲಬಹುದು. ಕರ್ಮ ಅಂದ್ರೆ ನಾವು ಮಾಡಿದ ಪಾಪಕ್ಕೆ ಬಂದ ವಿಪತ್ತನ್ನು ನಾವು ಗೆಲ್ಲಬಹುದು. ಮಾಯೆಯನ್ನು ಸಹಿತ ಗೆಲ್ಲಬಹುದು. ವಿಶಾಲಮತಿಗಳು ನಮ್ಮ ನಿಮ್ಮಂತವರಿಗೆ ಸಾಧ್ಯ ಆಗೋಲ್ಲ. ವಿಶಾಲಮತಿಗಳು ದೊಡ್ಡ ಬುದ್ಧಿ ಉಳ್ಳವರು. ದೊಡ್ಡ ಬುದ್ಧಿ ಎಲ್ಲರಿಗೂ ಬರೋಲ್ಲ. ಅಜ್ಜನ ಕಟ್ಟ ಭಕ್ತರಿಗೆ ಅಂತ ಬುದ್ಧಿ ಬರ್ತದೆ. ಆ ಬುದ್ಧಿ ಬರ್ಬೇಕಾಗಿತ್ತಂದ್ರ ಅಜ್ಜನ ಸೇವಾ, ಅಜ್ಜನ ಭಜನ, ಕುಂತ್ರ ಸಿದ್ಧಾರೂಢ, ನಿಂತ್ರ ಸಿದ್ಧಾರೂಢ. ಆ ಸಿದ್ಧಾರೂಢನ ನಾಮ ಯಾರಿಗೆ ಗಟ್ಟಿ ಅವ್ರ ಬುದ್ಧಿ ವಿಕಸಿತ ಆಕತಿ. ಅಂತ ದೊಡ್ಡ ಬುದ್ಧಿಯವರಿಗೆ ಮಾತ್ರ ಕಾಲ ಕರ್ಮ ಮಾಯೆಯನ್ನು ಗೆಲ್ಲುವ ಶಕ್ತಿ ಬರ್ತೈತಿ. ಅದಕ್ಕೆ ನೀವೆಲ್ಲರೂ ಕೊನೆ ಮಾತಿ ಹೇಳೋದೇನಂದ್ರ, ಯಾವಾಗ ಯಾರ ಗಮ್ ಅಂತಾರ ಗೊತ್ತಿಲ್ಲ. ನಿಮ್ಗೇನು ಗೊತ್ತಿತ್ತು?
ಗ್ಯಾಸ್ ಖಾಲಿ ಹಾಕವ್ ನೋಡ್ರಿ, ಗೊತ್ತಾಗಲ್ಲ ಊರಿಗೆ ಬಂದಾತು ಗ್ಯಾಸ್ ಖಾಲಿ ಆಗ, ಆ ಗ್ಯಾಸ್ ಹೊಳ್ಳಿ ತುಂಬಿಸ್ಬೋದು ಕರೆ, ಈ ಗ್ಯಾಸ್ ತುಂಬಿಸಕ್ ಬರೋಂಗಿಲ್ಲ. ಯಾವಾಗ ಯಾರ ಡಮ್ ಅಂತಾರೆ, ಅದೇನು ವಯಸ್ಸು ನೋಡೋದಿಲ್ಲ, ಏನು ಅಗದಿ ಏನು ಚಟ ಮಾಡಲ್ರಿ, ಬಹಳ ಚಲೋ, ಯಾರನ್ನು ಬಿಡೋಲ್ಲ ಅದು. ಈ ಅಮ್ಮನ ಕಣ್ಣು ಯಾವಾಗ ಯಾರ ಮೇಲೆ ಅದಕ್ಕೆ ಹುಷಾರಿಂದ ಮಾತು ಬಂದದ್ದು ಕರೋನಾ, ಹುಷಾರಿ ಯಾವಾಗ ಯಾರು ಅದಕ್ಕೆ ಯಾರು ಅಜ್ಜನ ರಕ್ಷಣೆ ಒಳಗೆ ಇರ್ತಾರಲ್ಲ ಅವ್ರಿಗೆ ಎಂದೂ ಏನು ಅರ್ಧ ಇವೆ ಮತ್ತೆ ಸಾಯಂಗಿಲ್ಲ ಅಂತ ಅಂದ್ರೆ ಹೇಳೋದು, ನಡುವೆ ಬರ್ತವ ಕೆಲವು ಅಪಮೃತ್ಯು ಅಂತ ಕರೀತಾರೆ. ಇನ್ನೂ ಆಯಸ್ ಇರ್ತೈತಿ, ನಡುಕನ ಹೋಗ್ತಾವ ನಮ್ಗೆ. ಅಂತ ಅಪಮೃತ್ಯು ಬರಬಾರ್ದಂದ್ರ ಹೆಂಗ ಕೋಳಿ ಹತ್ರ ಸಣ್ಣ ಸಣ್ಣ ಕೋಳಿ ಮರಿ ಇರ್ತಾವ, ಅವು ಅವನ ಸನೇಕಿದ್ದು ಅಂದ್ರ ರಕ್ಷಣೆಯೊಳಗಿರ್ತಾವ. ಹದ್ದು ಹಾರಾಡ್ಕೊಂತಿರ್ತಾವ, ನೋಡ್ಕೊಂತಿರ್ತಾವ, ಅವನ ಬಿಟ್ಟು ದೂರ ಹೋದ್ರ ಬಂದು ಹಿಡ್ಕೊಂಡು ಹೋಗ್ಬಿಡ್ತಾವ. ಅದೇ ಆ ವೇಳೆದೊಳಗ ಅವು ಏನ್ ಮಾಡ್ತೈತೆ, ರೆಕ್ಕೆ ಅಗಲ ಮಾಡಿ ಆ ಮರಿಗಳನ್ನ ಹೆಂಗ ರಕ್ಷಣೆ ಮಾಡ್ತತ್ತಲ್ಲ, ಹಂಗ ಅಜ್ಜನ ರಕ್ಷಣೆ ಒಳಗ ನಾವಿದ್ದೀವಿ ಅಂದ್ರ ಈ ಅಮ್ಮನಿಂದನೂ ಸಹಿತ ನಮ್ಮನ್ನ ಏನು ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅದಕ್ಕೆ ಯಾವಾಗಲೂ ಆ ನಾಮವನ್ನ ಸಿದ್ಧಾರೂಢ ಶಿವಾಯ ನಮಃ ಅನ್ನುವಂತ ನಾಮವನ್ನ ಕಂಠದೊಳಗೆ ಧಾರಣೆ ಮಾಡಿಕೊಂಡು ಅವ್ರು ಧ್ಯಾನದಾಗಿದ್ರೆ ಮೃತ್ಯುವನ್ನು ಗೆಲ್ಲಬಹುದು ಅನ್ನೋದಕ್ಕೆ ಇವೆಲ್ಲ ಕಥೆಗಳು ಮತ್ತು ವಿಶೇಷ ಚರಿತ್ರೆಯನ್ನ ನಾಳೆ ನಾವು ನೀವು ನೋಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವಹರ ಮಹಾದೇವ. ಸಮರ್ಥ ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ ಕಿ ಜೈ. ಓಂ ನಮಃ ಶಿವಾಯ ಶಿವಾಯ
चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्री गुरुवे नमः। जय मंगलम जय नमः पार्वतीदेव महादेव। श्रीमद् जगद्गुरु सिद्धारूढ़ स्वामी महाराज की जय। श्रीमद् जगद्गुरु गुरुनाथारूढ़ स्वामी महाराज की जय। सकल साधु संत महाराज की जय। दातारूढ़ परमहंस सद्गुरु महाराज की जय। श्री गुरु बसवराज मुक्तिनारायण परमहंस सद्गुरु महाराज की जय। श्री गुरु बसवराज देशिकेंद्र परमहंस सद्गुरु महाराज की जय। श्री गुरु सिद्धारूढ़ भारती स्वामी महाराज की जय। भगवान विघ्नेश्वर महाराज की जय। जय मंगलम जय नमः पार्वतीदेव महादेव। ವಿನಯಪೂರ್ವಕವಾಗಿ ಜಗದ್ಗುರು ಸಿದ್ದರಾಮಯ್ಯರ ಲೀಲೆಗಳನ್ನ ಬಹಳ ಸುಂದರವಾಗಿ ನಮ್ಮೆಲ್ಲರಿಗೂ ಒಳಪಡಿಸುವಂತ ಪರಮಪೂಜ್ಯ ಶ್ರೀ ಸಿದ್ಧಾನಂದ ಭಾರತಿ ಮಹಾಸ್ವಾಮಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕವಾಗಿ ಧನ್ಯವಾದಗಳನ್ನ ಪ್ರದರ್ಶನ ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಪ್ರಸಾದ ಸೇವೆಯನ್ನು ನೀಡಿರುವಂತ ರಾಜಶೇಖರ್ ಬಾಗೂರ್ ಅಂತ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರ